ಸರ್, ಈಗ ಅವರು ಇನ್ನೊಂದು ವಿಚಾರವನ್ನ ಮಾತನಾಡಿದ್ದಾರೆ. ಏನಂತ ಅಂದ್ರೆ, ಮೇಕೆದಾಟು ಪಾದಯಾತ್ರೆ ಮಾಡಿದಾಗ ಯಾರು ಕೂಡ ಸೆಲೆಬ್ರಿಟಿಗಳು ಬಂದಿಲ್ಲ ಅಂತ. ದುನಿಯಾ ವಿಜಯ್ ಮತ್ತೆ ಸಾಧು ಕೋಕಿಲ ಅವರು ಹೊರತಾಗಿ ಯಾರೂ ಕೂಡ ಕಾಣಲಿಲ್ಲ. ಇದು ಜನರಿಗೋಸ್ಕರ ಮಾಡಿದ್ದು, ಬರ್ಬೋದಿತ್ತು ಅಂತ ಎಲ್ಲರೂ ಹೇಳ್ತಿರುವಂಥದ್ದು. ಆದರೆ ಒಂದು ಪಕ್ಷದ ವಿಚಾರವಾಗಿ ಮಾಡಿದಾಗ, ಒಂದು ಪಕ್ಷಕ್ಕೆ ಸೀಮಿತವಾಗಿತ್ತು ಅದು ಪಾದಯಾತ್ರೆ ಪ್ರತಿಭಟನೆ, ಸೊ ಹೋರಾಟ. ಸೊ ಒಂದು ಪಕ್ಷ ಹೋರಾಟ ಮಾಡಿದಾಗ ಅಫ್ಕೋರ್ಸ್ ಸೆಲೆಬ್ರಿಟಿಗಳು ಹಿಂದೂ ಮುಂದೆ ನೋಡ್ತಾರೆ, ಹೋಗ್ಬೇಕಾ ಬೇಡವಾ, ಇದು ಪಕ್ಷದ ವಿಚಾರ ಸರ್ಕಾರದ ವಿಚಾರ ಅಲ್ಲ ಅಂತ. ಅವರು ಆ ಪಾದಯಾತ್ರೆ ಮಾಡಿದ್ದಾದ್ಮೇಲೆ ಅವ್ರು ಸರ್ಕಾರಕ್ಕೆ ಬಂದಿದ್ದು, ಓಕೆನಾ. ಸೊ ಒಂದು ಪಕ್ಷಕ್ಕೆ ಸೀಮಿತ ಆದಾಗ ಒಂದು ಹೋರಾಟ, ಈ ಸೆಲೆಬ್ರಿಟಿಗಳಾದಂಥವ್ರು ಹೋಗ್ಬೇಕಾ ಬೇಡವಾ, ಈಗ ಈ ಆರೋಪ ಅವ್ರು ಕೂಡ ಮಾಡಿರುವಂಥದ್ದು, ಯಾರು ಕೂಡ ಬರಲಿಲ್ಲ ಆವಾಗ. ಸೊ ನಾನು ಈಗ ಯಾವುದಾದ್ರೂ ಶೂಟಿಂಗ್ ಪ್ಲೇಸಸ್ಸು ಎಲ್ಲ ಕೊಡಬೇಕು ಅಂತಂದರೆ ನಾನು ಆಗ ನೋಡಬೇಕಾಗುತ್ತೆ, ಇದನ್ನೆಲ್ಲ ಪರಿಗಣನೆ ತಗೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಅವರು DCM ಆಗಿರಲಿಲ್ಲ, ಆಗಿನ ಒಂದು ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಅವರು ಮೊದಲನೇದು ನೀವು ಗಮನಿಸಿದ್ರೆ ಇಲ್ವೋ ಗೊತ್ತಿಲ್ಲ ನನಗೆ, ಒಂದಂದ್ರು ನಾನು ಯಾವುದೇ ಪಕ್ಷದ ಪರವಾಗಿ ನಾವಲ್ಲಿ ಹೋರಾಡಿಲ್ಲ, ಜನದ ಪರವಾಗಿ ಮಾಡಕ್ಕೆ ಹೋಗಿದ್ವಿ. ಅಲ್ಲ, ನಮ್ಮಲ್ಲಿ ಸಮಸ್ಯೆ ಜಲ ನೆಲ ಬಂದಾಗ ಅದನ್ನು ಹೋರಾಡಕ್ಕೆ ಹೋಗಿದ್ವಿ. ನಾವು ಸಪ್ರೇಟಾಗಿ ನಮ್ಮ ಪಕ್ಷನೇ ಹೋಗ್ತಿದೆ ಅಂತ ನಾವು ಎಲ್ಲೂ ಹೇಳ್ಕೊಂಡಿಲ್ಲ ಅನ್ನೋದು ಅವ್ರ ವಾದ. ಅವ್ರು ಅದನ್ನು ಹೇಳ್ಬಿಟ್ಟೇನೆ ನಿಮ್ಮ ಚಿತ್ರರಂಗದವರು ನಮಗೆ ಸಪೋರ್ಟ್ ಮಾಡಿಲ್ಲ ಅನ್ನೋದು ಅವ್ರಿಗೆ ಸ್ವಲ್ಪ ನೋವಿದೆ. ನಾನು ಅದೇ ಹೇಳ್ತೀನಿ, ನಾನು ಅದನ್ನೇ ಹೇಳ್ತೀನಿ. ಈ ವಿಷಯಗಳು ಬಂದಾಗ ನಾಡಿನ ಜಲ, ನುಡಿ ಆಗ್ಬೋದು, ಭಾಷೆ ಆಗ್ಬೋದು, ಮಣ್ಣಿನ ವಿಷಯ ಆಗ್ಬೋದು, ಯಾವುದೇ ವಿಷಯಗಳು ಬಂದಾಗ ನಾವು ಸಪೋರ್ಟ್ ಮಾಡಲೇಬೇಕಾಗತ್ತೆ, ನಮ್ಮ ಬೆಂಬಲ ತೋರಿಸಲೇಬೇಕಾಗತ್ತೆ. ಪಾರ್ಟಿ ಸೆಕೆಂಡ್. ಇಂಥ ವಿಷಯಗಳು ಬಂದಾಗ ನಾವು ಮುಂದೆ ಇರಲೇಬೇಕು ಅನ್ನೋದು ನನ್ನ ಉದ್ದೇಶ. ಸರ್, ಪಕ್ಷದವ್ರು ಮಾಡಿದಾಗ ಈಗ ಮೇಕೆದಾಟು ಪಾದಯಾತ್ರೆ ಮಾಡಿದ್ದು ಯಾವುದು ಸರ್? ಯಾರು ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದಾರೆ. ಆದರೆ ಅವರಲ್ಲಿ ಏನು ಹೇಳಿದ್ದಾರೆ, ನಾನು ಜನದ ಪ್ರಯೋಜನಕ್ಕೋಸ್ಕರ ಮಾಡಿದ್ವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ. ಆಗ ನಾವು ಅದನ್ನ ಸ್ಪಂದಿಸಲೇಬೇಕಾಗತ್ತೆ. ಹಾಗಾದ್ರೆ ನಮ್ಮವ್ರದೇ ತಪ್ಪು ಅಂತ ಹೇಳ್ತೀರಾ ನೀವು? ಚಿತ್ರರಂಗದವ್ರದೇ ತಪ್ಪು ಅಂತ ಹೇಳಿದ್ರೆ ಹೋಗಿದ್ವಿ ನಾವು, ನಮ್ಮನ್ನ ಗಮನಕ್ಕೆ ತಗೊಂಡಿಲ್ಲ. ಅಂದಿನ ವಾಣಿಜ್ಯ ಮಂಡಳಿ ಅಧ್ಯಕ್ಷ NM ಸುರೇಶ್ ಹೋಗಿದ್ದಾರೆ, ನಮ್ಮ ಮಾಜಿ ಅಧ್ಯಕ್ಷರಾದ ಗೋವಿಂದನ್ ಅವರು ಹೋಗಿದ್ದಾರೆ, ಸಾರಗೋವಿಂದನ್ ಅವರು ಹೋಗಿದ್ದಾರೆ. ಅವರು ಅದು ಗಮನಕ್ಕೆ ತಗೊಂಡಿಲ್ಲ. ನಾವು ಯಾವತ್ತೇ ಆರೋಪ ಮಾಡ್ತಾರೆ. ಅಟ್ಲೀಸ್ಟ್ ನಾವು ಮುಂದಕ್ಕಾರು ನಮ್ಮ ಎಲ್ಲ ಇಂಡಸ್ಟ್ರಿ ಬರಬೇಕು ಅನ್ನೋದು ಅವ್ರ ಉದ್ದೇಶ ಇತ್ತು, ಹಾಗಾಗಿ ಮಾತಾಡಿದ್ದಾರೆ. ಈಗ ಅದೇ ಶೂಟಿಂಗ್ ಪ್ಲೇಸಸ್ಸು ಮತ್ತು ಈ ಟಿಕೆಟ್ ವಿಚಾರವಾಗಿ ಎಲ್ಲವೂ ಸರ್ಕಾರನೇ ಅದಕ್ಕೆ ನೀವು ಒಂದು ನಿರ್ಧಾರ ತಗೋಬೇಕಾಗುತ್ತೆ, ನಿಮಗೆ ಪರ್ಮಿಷನ್ ಕೂಡ ಕೊಡಬೇಕಾಗುತ್ತೆ. ಈಗ ಆಂಧ್ರದಲ್ಲಿ ಇದೇ ಥರ ಇಶ್ಯೂ ಆಗಿತ್ತು ಸರ್ಕಾರಕ್ಕೆ ಮತ್ತು ಚಿತ್ರರಂಗಕ್ಕೆ. ಸೊ ಇಲ್ಲೂ ಕೂಡ ಇವಾಗ ಅದೇ ಥರ ಇಶ್ಯೂ ಆಗಿದೆ, ನಿಮಗೆ ವಾರ್ನಿಂಗ್ ಕೂಡ ಕೊಟ್ಟಿರುವಂಥದ್ದು DCM ಅವರು. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನಾದರೂ ಅವ್ರ ಜೊತೆ ಮಾತುಕತೆ ನಡೆಸ್ತೀರಾ ಇದ್ರ ಬಗ್ಗೆ? ಮುಂದಿನ ದಿನಗಳಲ್ಲಿ ಇಲ್ಲಿದ್ರೆ ಕನ್ನಡ ಚಿತ್ರರಂಗದವರು ಎಲ್ಲರೂ ಹೋಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ? ಇಲ್ಲಮ್ಮ, ಆ ಗೌರ್ಮೆಂಟ್ಗೆ ಈ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡೋದಂಥದ್ದೇನಿಲ್ಲ. ನಮ್ಮದೇ ಚಿತ್ರರಂಗದ ಒಂದು ನಿಲುವುಗಳಿರ್ತದೆ, ಅದು ಆ ನಿಲುವಲ್ಲೇ ನಾವು ಇರ್ತೀವಿ. ಯಾವುದೇ ಗೌರ್ಮೆಂಟ್ ಮಾಡಲಿ ನಮಗೆಲ್ಲ ಮಾಡಿದಾರಮ್ಮ. ಕಾಂಗ್ರೆಸ್ ಗೌರ್ಮೆಂಟ್ ಅವರು ನಮಗೇನು ಕಡೆಗಣಿಸಿಲ್ಲ. ನಾವು ಯಾವುದು ಕೇಳಿದ್ವೋ ಎಲ್ಲವನ್ನೂ ಕೊಟ್ಟಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಂತೂ ಯಾವುದಾರ ರಾಜ್ಯದಲ್ಲಿ ಪ್ರವೇಶಿಸಿದರದ್ದು ಟ್ಯಾಕ್ಸ್ ಫ್ರೀ ಮಾಡಿರೋದಂದರೆ ಯಾವ್ದಾರ ರಾಜ್ಯದಲ್ಲಿ ಕೇಳಿದ್ರ? ನಮ್ಮ ರಾಜ್ಯದಲ್ಲಿ ಕರ್ನಾಟಕಕ್ಕೆ ಟ್ಯಾಕ್ಸ್ ಫ್ರೀ ಇತ್ತು, ಯಾವುದೇ ರಾಜ್ಯದವ್ರು ಮಾಡಿಲ್ಲ. ಅಷ್ಟೊಂದು ಅಭಿಮಾನ ಇದೆ. ಹಾಗಾಗಿ ನಾವು ಅವ್ರನ್ನ ದೂಷಣೆ ಮಾಡ್ತಾ ಇಲ್ಲ. ಏನೋ ಹೇಳಿದರೆ ಕೋಪದ ಬರದಿಂದ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಹಾಗಂತ ಅದನ್ನೇ ನಾವು ಬೀಗಾಗಿ ಇಟ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ. ನಮ್ಮ ಪ್ರೀತಿಯಿಂದ, ನಮ್ಮ ಮೇಲೆ ಇರೋ ಪ್ರೀತಿಗೆ ಹೇಳಿದ್ದಾರೆ ಅಂತ ಅನ್ಕೋಬೋದು. ಬಟ್ ಅವರು ಆ ಮಾತುಗಳು ಕಟುವಾಗೇ ಇತ್ತು. ಖಂಡಿತ ಆ ಸಂದರ್ಭದಲ್ಲಿ ಆಗಿರುತ್ತೆ. ನಾವು ಹಿಂದೆ ಬಂದು ಅವರು ಏನು ಮನಸ್ಸಿನ ಹಾಲ ನೋಡಿದಾಗ ಅವ್ರ ಮನಸ್ಸಿಗೆ ಕರೆಕ್ಟ್ ಅನಿಸ್ಬೋದು. ನಾವು ಸರಿ ತಪ್ಪಂತ ಹೇಳೋಕೆ ಬರೋಲ್ಲ. ನೀವು ಆಮೇಲೆ ಹೇಳಿದಾಗ ನೀವು ಬ್ಯಾಲೆನ್ಸ್ ಆಗಿ ಮಾತಾಡ್ಬಿಟ್ಟಿದ್ದೀರಿ ಅಂತೀರಾ. ಖಂಡಿತ ಬ್ಯಾಲೆನ್ಸ್ ಆಗಿ ಮಾತಾಡಲ್ಲಮ್ಮ. ಆ ಸಮಯ ಸಂದರ್ಭಕ್ಕೆ ತಕ್ಕಾಗಿ ಅವ್ರು ಮಾತಾಡಿದ್ದಾರೆ. ಆ ಸಮಯ ಸಂದರ್ಭದಲ್ಲಿ ಅಧಿಕಾರ ದರ್ಪದಲ್ಲಿ ಇದ್ದಾರೆ ಅಂತೇಳಿ ಅವರು ಆಡಿದ್ದಾರೆ ಅಂತ ಅನ್ನೋದನ್ನು ನಾನು ಕೆಲವು ಇದಕ್ಕೆ ಸಂದರ್ಶನ ಕೊಟ್ಟಿದ್ದೀನಿ. ಹಾಗಾಗಿ ಅವರು ತಪ್ಪು ಸರಿ ಅನ್ನೋದಕ್ಕಂತ ಅಲ್ಲಿ ಸಮಯ ಏನಿರುತ್ತೆ, ಸೀಕ್ವೆನ್ಸ್ ಏನು ಬರುತ್ತೆ, ಅದ್ರ ತಕ್ಕ ಯಾವ ನೋಡಿರ್ತಾರೆ. ಸ್ಟೇಜ್ ಮೇಲೆ ಹೋಗಿ ನಮ್ಮ ಜನಾಂಗ ಭಾರಿ ಕಮ್ಮಿ ಇದ್ದರು. ಸೊ ನಿಮಗೆ ಅವರು ಸ್ಪೀಚ್ ಮಾಡಿದ್ರ ಬಗ್ಗೆ, ಅಂದರೆ ಚಿತ್ರರಂಗದ ಮೇಲೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ ಬಗ್ಗೆ ಆ ಕ್ಷಣಕ್ಕೆ ನಿಮಗೆ ಅಲ್ಲಿ ನಿನ್ನೆ ಸ್ಟೇಜ್ ಮೇಲೆ ಬೇಜಾರಾಗಿತ್ತಾ ಅಂತ?
ಖಂಡಿತ ಖಂಡಿತ ಯಾವುದೇ ಒಬ್ಬ ವ್ಯಕ್ತಿ ಅಲ್ಲಿ ಕೂತಿದ್ದಾಗ ಆಗತ್ತೆ. ಆದರೆ ನಾವು ಹಿಂದಕ್ಕೆ ಹೋಗಿ ನಾವು ಅವ್ರದ್ದು ಏನು ಅನ್ನೋದು ನಾವು ನೋಡಿದಾಗ ನಮ್ಗೆ ಅನಿಸಿದ್ದು ಅವ್ರಿಗೆ ಇಷ್ಟೆಲ್ಲ ಘಟನೆಗಳು ನಡೆದಿದೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ. ನಮ್ಮ ವಾಣಿಜ್ಯ ಮಂಡಳಿ ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಇದ್ವಿ, ಆದರೆ ಅವ್ರ ಗಮನಕ್ಕೆ ತಗೊಂಡಿಲ್ಲ. ಅವರು ಏನು ಸೆಲೆಬ್ರಿಟಿಗಳು ಬಂದಾಗ ಮಾತ್ರ ಅವ್ರಿಗೆ ಐಡೆಂಟಿಫೈ ಆಗತ್ತೆ. ನಮ್ಮ ಜನಾಂಗ ಇದ್ರಮ್ಮ, ಒಂದು 300-400 ಜನ ಇದ್ದರು, ರಾತ್ರಿನೂ ಇದ್ದರು. ಕೆಲವರು ಏನಿಲ್ಲ ಅದಕ್ಕೆ. ಖಂಡಿತ ಖಂಡಿತ ಇಲ್ಲಮ್ಮ, ಸುಮಾರು ನಿರ್ಮಾಪಕರಿದ್ದರು, ಎಕ್ಸಿಕ್ಯೂಟಿವ್ಸ್ ಇದ್ದರು. ನಾವು ಎಷ್ಟೇ ಜನ ಇದ್ದಾಗಲೂ ಐಡೆಂಟಿಫೈ ಆಗಲ್ಲ. ಒಬ್ಬ ಸೆಲೆಬ್ರಿಟಿಯಲ್ಲಿ ಬಂದ್ಬಿಟ್ರೆ ಅವ್ರದ್ದು ವೈಭವೀಕರಣನೇ ಬೇರೆ ಇರುತ್ತೆ. ಹೌದು, ಅವರು ಅದನ್ನೇ ಹೇಳ್ತಾ ಇರೋದು. ಯಾರಾದರೂ ಸೆಲೆಬ್ರಿಟಿಗಳು ಬಂದರೆ ಈ ಒಂದು ಹೋರಾಟಗಳೇನಿರುತ್ತೆ ಅದ್ರ ಬಗ್ಗೆ ಅರಿವು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಮ ಪ್ರಕಾರ ಸೆಲೆಬ್ರಿಟಿಗಳು ಬರಬೇಕಾ ಸರ್? ಸೆಲೆಬ್ರಿಟಿಗಳು ಇವಾಗ ಬರಲ್ಲ, ಅವರು ಕರೆದ್ರು ಒಮ್ಮೊಮ್ಮೆ ಅವ್ರು ಬ್ಯುಸಿ ಇರ್ತಾರೆ. ಸೊ ಅವರಿಗೆಲ್ಲ ಏನು ಹೇಳ್ತೀರಾ? ಈಗ ಸ್ಟಾರ್ ಹೀರೋಗಳಾಗಿರಲಿ, ಶಿವಣ್ಣ ಬಂದಿದ್ದಾರೆ, ಪ್ರೀವಿಯಸ್ ಟೈಮು ಶಿವಣ್ಣನೇ ಬಂದಿದ್ರು, ಡಾಲಿ ಧನಂಜಯ್ ಬಂದಿದ್ರು, ಈ ಸರಿ ಕಿಶೋರ್ ಬಂದಿದ್ದಾರೆ ಆ ಪ್ಲೇಸ್ಗೆ. ಸೊ ಈ ಥರ ಸೆಲೆಬ್ರಿಟಿಗಳು ಸ್ಟಾರ್ ಹೀರೋಗಳು ಬರಬೇಕಾ? ಸ್ಟಾರ್ ಹೀರೋಗಳು ಬರಬೇಕು ಅಂತಂದ್ರೆ ನೀವೇನು ಹೇಳ್ತೀರಿ? ಮೇಡಮ್, ಮೊದಲಿಂದ ನಡ್ಕೊಂಡು ಬಂದಿದ್ದೀಗ ಸ್ಟಾರ್ ಹೀರೋಗಳನ್ನ ಒಬ್ಬರನ್ನ ರಾಯಭಾರಿ ಅಂತ ಮಾಡ್ತಾರೆ, ಮರ್ಷನ್ ಶುಡ್ ಅವ್ರು ಬರ್ತಾರೆ, ಸ್ಪೆಷಲ್ ಇನ್ವಿಟಿವ್ ಅಂತ ಕರೀತಾರೆ, ವಿಶೇಷ ಆಹ್ವಾನಿತರು ಅಂತೇಳಿ. ನಮ್ಮ ಅಣ್ಣವ್ರ ಕುಟುಂಬ ಯಾವಾಗಲೂ ಅವರು ಇದ್ದೇ ಇರ್ತಾರೆ. ಅವರು ಖಂಡಿತ ಬರ್ತಾನೆ ಇದ್ದಾರೆ. ಅವರು ಕಾಳಜಿ ನೋಡಿ, ಈಗ ತಾನೇ ಸರ್ಜರಿ ಆಗಿ ಬಂದಿದೆ, ಅಂಥವರು ಸ್ಟೇಜ್ಗೆ ಬಂದಿದ್ದಾರೆ ಅಲ್ವಾ, ಬರ್ತಾ ಇದ್ದಾರೆ. ಅವ್ರಿಗೆ ಆದ ಆಹ್ವಾನ ಹೋದಾಗ ಹೋಗ್ಲಿ ಬರ್ತಾ ಇದ್ದಾರೆ. ನನ್ನ ಅನಿಸಿಕೆ ಇಷ್ಟೇನಮ್ಮ, ಒಂದು ಹಬ್ಬ ಅಂತ ಮಾಡಿದಾಗ, ಒಂದು ಫೆಸ್ಟಿವಲ್ ಅಂತ ಮಾಡಿದಾಗ ಎಲ್ಲರೂ ಸೇರಿ ಭಾಗವಹಿಸಿ ವಿಜೃಂಭಿಸೋಣ ಅನ್ನೋದು ನನ್ನ ಉದ್ದೇಶ, ಮನವಿನೂ ಆಗಿದೆ. ಖಂಡಿತ ಮಾತಾಡ್ತೀವಿ ಮೇಡಮ್, ಸಂದರ್ಭ ಸಿಕ್ಕಿದಾಗ ಮಾತಾಡ್ತೀವಿ. ಅವ್ರ ಹತ್ರ ಹೋಗಲೇಬೇಕಾಗತ್ತೆ. ಅವರಲ್ಲಿ ನಮ್ಮಲ್ಲಿ ಒಬ್ಬ ಸದಸ್ಯರು ಆಗಿದ್ದಾರೆ. ನಾನು ಬಂದಾಗೂ ಅವ್ರದ್ದು ಸದಸ್ಯವನ್ನು ಮಾಡಿಸಿದ್ದೀನಿ, ಎಕ್ಸಿಕ್ಯೂಟಿವ್ ಆಗಿದ್ದಾರೆ. 23 ಸ್ಕ್ರೀನ್ಗಳಿದೆ. ಅವರು ಯಾರ ರಾಜ್ಯದಲ್ಲಿ ಒಂದು 23 ಸ್ಕ್ರೀನ್ ಇಟ್ಟಿದ್ದಾರೆ ಅಂದರೆ ನಮ್ಮ ಪ್ರದರ್ಶಕರ ವಲಯದಲ್ಲಿ ಅವರೇ ದೊಡ್ಡವರು ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ. ನಾನು ಆ್ಯಸ್ ಎ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಆಗಿರೋದ್ರಿಂದ ನಂದು ಒಂದು 3 ಸ್ಕ್ರೀನ್ ಇದೆ. ಅವರು 23 ಸ್ಕ್ರೀನು ಇಟ್ಕೊಂಡಿದ್ದಾರೆ ಅಂದಾಗ ಅವರೇ ಹೇಳಿದಾರಲ್ಲಮ್ಮ, ಸಿನಿಮಾ ಡಬ್ಬಗಳೇ ಓದ್ತಿದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕಂತ ಏನೇನು ಆಗಬೇಕು. ಬಟ್ ಅದನ್ನು ಆಳವಾಗಿ ನಮ್ಮ ಸಾಹೇಬ್ರು ಗಮನಕ್ಕೆ ತಗೋಬೇಕಾಗಿತ್ತು. ಅವರು ಆ ಸ್ಟೇಜಲ್ಲಿ ಇದ್ದು ಅವ್ರಿಗೆ ಆ ಮನಸ್ಸಿಗೆ ನೋವಾಗಿರೋದ್ರಿಂದ ಅದನ್ನು ನಾಡಿದ್ದಾರೆ. ನಾವು ಇಲ್ಲಿ ಏನಾಗುತ್ತೆ ಅಂದರೆ ಬ್ಯಾಲೆನ್ಸ್ ಆಗೇ ಮಾತಾಡಬೇಕಾಗತ್ತೆ. ನಾವು ಅವ್ರು ಮಾಡಿರೋ ಸರಿ ಅಂದಾಗ ನಮ್ಮ ನಾಯಕ ನಟರು ಸುಮ್ಗೆ ಇರ್ತಾರೆ ನಮ್ಮ, ಅಲ್ಲ ಸರಿ ಇಲ್ಲ ಅಂದಾಗ ಒಬ್ಬರು ಆ ಸ್ಟೇಜಲ್ಲಿ ಇರ್ಬೇಕಾರೆ ಅವ್ರನ್ನ ಖಂಡಿತವಾಗಿ ಖಂಡಿಸೋದು ತಪ್ಪಾಗತ್ತೆ ಇಲ್ಲಿ ಇದ್ಕೊಂಡು. ಹಾಗಾಗಿ ನಾವು ಹೇಳ್ತಾ ಇದ್ವಿ, ನೀವು ಯಾವುದೋ ಇದಕ್ಕೆ ನೀವು ಬ್ಯಾಲೆನ್ಸ್ ಆಗಿ ಮಾತಾಡ್ತೀರ ಅನ್ನೋದು ಮಾತು ನಮ್ಮ ಮೇಲೆ ಆಪಾದ ಮಾಡಬೇಡಿ. ಇರೋದ್ರನ್ನ ತಮಗೆ ಹೇಳಿಸ್ತಾ ಇದ್ದೀನಿ. ಕೆಲವು ವಿಷಯಗಳಲ್ಲಂತೂ ನಾನು ಇರೋದು ನಿಜವಾಗ್ಲೂ ನೇರವಾಗೇ ನೋಡಿದ್ದು, ತಪ್ಪೇನಿಲ್ಲ. ಅದು ತಪ್ಪಾಗತ್ತೆ. ಅವರು ಹೇಳಿದ್ದಾರೆ, ಅದಕ್ಕೆ ಅಂತ ಒಂದು ಇಲಾಖೆಗಳಿದ್ದಾವೆ, ಅಪ್ಸೇಲ್ಸ್ ಇದ್ದಾರೆ, ಅವ್ರ ಕಡೆಯಿಂದ ಎಲ್ಲ ತೊಗೊಂಡಿರ್ತೀವಿ. ಯಾಕಾಗಿ ನಿಲ್ಸೋಕೆ ಯಾರ ಕೈಯಲ್ಲೂ ಆಗಲ್ಲಮ್ಮ, ಯಾರ ಕೈಯಲ್ಲೂ ಆಗಲ್ಲ. ನಾವೇನು ಪರ್ಮಿಷನ್ ತಗೊಳ್ದೆ ಮಾಡೋದಿಲ್ಲ ಅಲ್ವಾ, ಮಾಡ್ತೀವ? ಯಾರೋ ಬಂದು ಸ್ಟಾಪ್ ಮಾಡಿಬಿಡಿ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ತಕ್ಕಾಗ ಏನೇನು ಕಂಡೀಷನ್ಸ್ ಇದೆಯೋ ಅದೆಲ್ಲ ಫಾಲೋ ಮಾಡೇ ನಾವು ಶೂಟಿಂಗ್ ಮಾಡೋಕ್ಕೆ ಹೋಗ್ತೀವಿ. ಅಲ್ಲಿ ಯಾಕಾಗಿ ಯಾರು ನಿಲ್ಸೋಕೆ ಬರ್ತಾರೆ? ಏನೋ ಬರದಿಂದ ಅವ್ರು ಹೇಳಿರ್ಬೋದು, ಅದನ್ನೇ ನಾವು ಎಳೆಯೋದು ಬೇಡಿ, ಅದನ್ನು ವಿಶ್ಲೇಷಣೆ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಮತ್ತೆ ಅದಕ್ಕೆ ಹೇಳಕ್ಕೆ ಬರ್ತೀರಾ? ಇರಲಿ, ಅವ್ರು ಏನೋ ದಾಟಿಯಲ್ಲಿ ಮಾತಾಡಿದ್ದಾರೆ. ಕನ್ನಡ ಚಿತ್ರರಂಗದ ನಟ್ಟು ಬೋಲ್ಟು ಟೈಟ್ ಆಗಿದೆಯಾ? ಖಂಡಿತ ಸರಿಯಾಗಿದೆಯಮ್ಮ, ಸರಿಯಾಗಿ ನೋಡ್ಕೊಂಡು ಹೋಗ್ತಾ ಇದೆ. ಇವತ್ತಿನ ದಿನ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಒಂದು ಕಾಲದಲ್ಲಿ 1600 ಸಿನಿಮಾ ಮಂದಿರಗಳಿತ್ತು. ಇವತ್ತಿನ ದಿನ 600ಕ್ಕೆ ಬಂದಿದೆಯಮ್ಮ, 600ಕ್ಕೆ ಬಂದಿದೆ. ಕಾರಣ ಏನು ಹೇಳಿ? ನಡೀತೇ ಇಲ್ಲ. ನಾವು ಹಬ್ಬಗಳು ಮಾಡ್ತಾಯಿದ್ವಿ, ಇನ್ನೊಂದು ಮಾಡ್ತಾಯಿದ್ವಿ, ವೈಭವೀಕರಿಸ್ತಾ ಇದ್ವಿ. ಯಾವುದೋ 1, 2, 3 ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದೆ. ಕೆಲವ್ರದ್ದಲ್ಲ, ಎಲ್ಲ 12 ಸಿನಿಮಾ ಆಗಿದೆ, ಒಂದು ನಿಲ್ತಾ ಇಲ್ಲ, ಶೋಗಳಿಲ್ಲ ನಮ್ಮ ಥಿಯೇಟ್ರ್ಗಳಲ್ಲಿ. ಆ ಮಟ್ಟಕ್ಕೆ ಇಲ್ದೋಗ್ಬಿಟ್ಟಿದೆ.
ಅದಕ್ಕೆ ನನ್ನ ಸಾಹೇಬ್ರ ಹತ್ರ ಮನವಿ ಮಾಡಿದ್ದೀನಿ. ಸರ್ ಇಂಡಸ್ಟ್ರಿ ಅಂತ ಘೋಷಣೆ ಮಾಡಿದ್ದಾರೆ, ಅನುಷ್ಠಾನಕ್ಕೆ ಬಂದಿಲ್ಲಮ್ಮ. ಅದು ನಮ್ಮನ್ನು ಕೈಗಾರಿಕಾ ಉದ್ಯಮ ಅಂತೇಳಿ ಪರಿಗಣಿಸಿ ಅಂತೇಳಿ ನಿನ್ನೇನೋ ನನ್ನ ಬೇಡಿಕೆ ಇಟ್ಟಿದ್ದೀನಿ. ಪರ್ಸನಲ್ ಆಗಿ ಹೋಗಿ ನೋಡಿದ್ವಿ. ಇಷ್ಟೆಲ್ಲ ಅವರು ಮಾಡ್ತಾರೆ ಅನ್ನೋದು ನನ್ನಲ್ಲಿ ನಂಬಿಕೆ ಇದೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನಸೀಮುಲು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.